ಸ್ವಲ್ಪ ಹುಣಸೆಹಣ್ಣಿತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ನಾನು, ಸೋನಿ 3 ಜನನು ಕುತ್ಕೊಂಡಿದ್ದೀವಿ ಲಸ್ಸು ಕೂಡ. ಸೋನಿಗೆ ಅಂಗನವಾಡಿ 2 ದಿವಸ ರಜಾ ಕೊಟ್ಟಿದ್ದಾರೆ. ಬಿಸಿಲಲ್ಲಿ ತಿರುಗ್ತಾಳೆ ಅಂತ ಅವಳಿಗೂ ಕೂಡ ಹುಣಸೆಹಣ್ಣು ಬಡಿಯಕ್ಕಂತ ಅವಳಿಗೂ ಕೂಡ ಕೂರಿಸ್ಕೊಂಡಿದ್ದೀನಿ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಸ್ವಲ್ಪ ಮುಸ್ರೆ ಅಂದರೆ ಮಜ್ಜಿಗೆ ಆಗಿರ್ಬೋದು, ಹಾಲು, ಮೊಸರನ್ನ, ಅನ್ನ ಹಾಕ್ಬಿಟ್ಟು ಸ್ವಲ್ಪ ದೇವ್ರ ಕುಂಕುಮ ಎಲ್ಲ ಹಾಕಿ ಮನೆ ಮೇಲೆಲ್ಲ ಹಾಕಿದೆ. ಅಂದರೆ ಕೆಟ್ಟ ಶಕ್ತಿಗಳು ಪ್ರಭಾವ ಬೀರಲ್ಲ ಮನೆ ಮೇಲೆ ಹಾಕೋದ್ರಿಂದ. ಹಾಗೆ ಶೆಡ್ಡಲ್ಲೇ ಮತ್ತು ಅಂಗಡಿ ಎಲ್ಲ ಹಾಕಿ ಬಂದೆ. ಲಸ್ಸಿಗೂ ಕೂಡ ಓಕ್ಲಿ ಥರ ಹಾಕಿ ಅವನಿಗೂ ಕೂಡ ನಿವಾರಿಸಿ ಇದು ಮಾಡಿದ್ವು. ಇವತ್ತು ಬೆಳಗ್ಗೆ ತಿಂಡಿಗೆ ಅಂದ್ಬಿಟ್ಟು ಪುಳಿಯೋಗರೆನ ಮಾಡಿದ್ದೆ. ಕೆಲವರು ಒಂಥರ ಮಾಡ್ತೀರಾ, ನಾನು ಒಂಥರ ಮಾಡಿದ್ದೆ. ರೇಷನ್ ಅಕ್ಕಿ ಬಳಸಿ ಪುಳಿಯೋಗರೆನ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಹಾಗೆ ಇವತ್ತು ಗುರುವಾರ ಆಗಿರೋದ್ರಿಂದ ಸಂಘ ಇತ್ತು, ಅಂದರೆ ಧರ್ಮಸ್ಥಳ ಸಂಘ ನಿರಂತರ ಬುಕ್ ಇದು ನೋಡಿ, ತುಂಬ ಚೆನ್ನಾಗಿರುತ್ತೆ ಓದ್ಕೊಳ್ಳೋಕ್ಕೆ. ಅಂದರೆ ಅದು ಒಳ್ಳೊಳ್ಳೆ ಮಾಹಿತಿ ಇರುತ್ತೆ ಅದ್ರ ಬಗ್ಗೆ. ಧರ್ಮಸ್ಥಳ ಸಂಘ ಇರಲಿಲ್ಲ ಅಂದರೆ ಬಡವ್ರಿಗೆ ತುಂಬ ಕಷ್ಟ ಆಗ್ತಿತ್ತು. ಧರ್ಮಸ್ಥಳ ಅಂತಲೇ ಇಲ್ಲ, ಯಾವುದೇ ಸಂಘ ಇರಲಿಲ್ಲ ಅಂದರೆ ಬಡವ್ರಿಗೆ ತುಂಬ ಕಷ್ಟ ಆಗ್ತಿತ್ತು. ಹಾಗೆ ಸೋನಿಗೂ ಕೂಡ ರೆಡಿ ಮಾಡಿ ಅವಳಿಗೂ ಕೂಡ ಅಂಗನವಾಡಿಗೆ ಬಿಟ್ಟು ಬರೋಕ್ಕೆ ಅಂತ ಬಂದೆ. ಇನ್ನೇನು ಸೌತೆಕಾಯಿ ಕೂಡ ಸೀಸನ್ ಮುಗೀತಾ ಬಂತು. ಇಷ್ಟು ಸೌತೆಕಾಯಿನ ತಂದಿದ್ರು ಪಲ್ಯ ಮಾಡೋಕ್ಕೆ ಅಂತ.